ಬೇಕಾ ಕಮಿಟಿ ಒಳಗೆ ಹಾಕೊಳ್ಳೋದ್ರಿಂದ ಆಗೋದು. ಈ ಒಂದನೇತೆ ಪಠ್ಯ ಪುಸ್ತಕ ಮಾಡ್ಬೇಕಾದ್ರೆ ಒಂದೇಸೆ ಕನಿಷ್ಠ 15 ವರ್ಷ ಕಲಿಸಿದಂತ ಶಿಕ್ಷಕರು ಇಬ್ಬರಲ್ಲಿ ಇರ್ಬೇಕಾ ಕಮಿಟಿ ಒಳಗೆ? ಇಲ್ಲ, ಕಮಿಟಿ ಒಳಗೆ ಇರಂಗಿಲ್ಲ ಯಾರು. ಅದಕ್ಕೆ ಕೆಲವೊಂದಿಬ್ರು ಪ್ರೈಮರಿ ಸ್ಕೂಲ್ ಟೀಚರ್ ಅವ್ರೇನು ಒಂದನೇತೆ ಕಲಿಸಿರ್ತಾರೋ ಏನೋ ಗೊತ್ತಾಗೋದಿಲ್ಲ. ಒಬ್ರು ಹೈಸ್ಕೂಲ್ ಟೀಚರು, ಒಬ್ರು ಕಾಲೇಜ್ ಪ್ರೊಫೆಸರು, ಒಬ್ರು ಯೂನಿವರ್ಸಿಟಿ ಪ್ರೊಫೆಸರ್ ಅಧ್ಯಕ್ಷ ಮಾಡಿಬಿಡ್ತಾರೆ. ಅದಕ್ಕೆ ಇವು ಕೆಲವೊಂದು ಅನುಭವಿಕ ಶಿಕ್ಷಕರ ಇದನ್ನ ಕೇಳಿದ್ರೆ ಆಗ್ತದೆ. ಒಟ್ಟಿನಲ್ಲಿ ಇದು ಮ್ಯಾಗ್ನೆಟ್ ಸ್ಕೂಲ್, ಮ್ಯಾಗ್ನೆಟ್ ಯೋಜನೆ ಅನ್ನೋದು ಏನದಲ್ಲ, ಇದನ್ನು ಪ್ರಾರಂಭಿಸುವುದರಿಂದ ಹಳ್ಳಿಯ ಮಕ್ಕಳಿಗೆ, ಬಡ ಮಕ್ಕಳಿಗೆ ಬಹಳಷ್ಟು ತೊಂದರೆ ಆಗ್ತದೆ. ಅದಕ್ಕೆ ಇದರ ಯೋಜನೆಯನ್ನ ಇಲ್ಲಿಗೆ ಕೈ ಬಿಡುವುದು ಒಳ್ಳೆಯದಂತ ನನಗಸ್ತದೆ. ಮತ್ತು ಇನ್ನೊಂದು ಏನಾಗ್ತದೆ ಅಂತಂದ್ರೆ, ಇಂಗ್ಲಿಷ್ ಮಾಧ್ಯಮದಲ್ಲಿ ಇರುವುದರಿಂದ ಎಲ್ಲಾ ಮಕ್ಕಳು ಆ ಕಡೆ ಆಕರ್ಷಣೆ ಆಗಿ ಪೋಷಕರು ಸಹಿತ ಇದನ್ನೇ ಎಲ್ಲ ಕಟ್ಟಲಿ ಇಂಗ್ಲಿಷ್ ಮೀಡಿಯಂ ಇರ್ತಾರೆ. ಹೀಗಾಗಿ ಕನ್ನಡದ ಮಾತೃಭಾಷೆಯ ಶಿಕ್ಷಣ ಕುಂಠಿತಗೊಳ್ತದೆ. ಅದಕ್ಕೆ ಈ ಎರಡು ಉದ್ದೇಶಗಳಿಂದ ಇದನ್ನ ಬಿಡುವುದು ಚಲೋ ಆಗ್ತದೆ. ಅದಕ್ಕೆ ಎಲ್ಲಾ ಹಳ್ಳಿ ಶಾಲೆಗಳು ಬಂದಾಗ್ತವ. ಇದನ್ನ ದಯವಿಟ್ಟು ಕೈಬಿಟ್ಟು ಹಳ್ಳಿಯ ಶಾಲೆಗಳನ್ನು ಸುಧಾರಿಸ್ತಕ್ಕಂಥ ಕೆಲಸ ಮಾಡ್ಬೇಕಂತ ಹೇಳಿ ಹೇಳ್ತಾ, ನನಗೆ ಆರೋಗ್ಯ ಸರಿ ಇಲ್ಲ ಒಂದನೇದ್ದು. ಎರಡನೇದ್ದು ಬಹಳ ತನ ಕುಂದ್ರಕ್ಕೂ ನನಗೆ ತೊಂದರೆ ಆಗ್ತದೆ. ಇವೆಲ್ಲ ಅದಾವ. ಅದಕ್ಕೆ ನಾನು ನನ್ನ ಈ ಭಾಷಣ ಮುಗಿಸಿ ನಾನು ನಿರ್ಗಮಿಸ್ತಾ ಇದ್ದೇನೆ. ದಯವಿಟ್ಟು ನನ್ನನ್ನು ನೀವೆಲ್ಲರೂ ಕ್ಷಮಿಸ್ಬೇಕಂತ ಹೇಳಿ ಕೇಳ್ಕೊಂಡು ನಾನು ಭಾಷಣ ಮುಗಿಸ್ತೇನೆ. ಆದ್ರೆ ಎಷ್ಟು ಬಸ್ಗಳನ್ನು ಬಿಡ್ತಾರ, ಪ್ರತಿಯೊಂದು ಊರಿಗೆ ಒಂದು ಶಾಲೆಗೆ ಬಸ್ಗಳು. ಇದು ಹೆಂಗಂತಂದ್ರೆ ಆರಂಭಿಸ್ಕೊಡ್ತಾರೆ. ನಮ್ಮ ಸರ್ಕಾರಗಳು ಏನ್ ಮಾಡ್ತಾರಂದ್ರೆ ಸ್ಟಾರ್ಟ್ ಮಾಡ್ತಾರ, ಬಟ್ ಅದ್ರ ಕಂಟಿನ್ಯೂ ಇಟ್ಕೊಂಡು ಹೋಗುವಂತ ಉದಾಹರಣೆಗಳು ಆಗ್ತದೆ. ಇದು ಒಂದ ಸರ್ ಈಗ ಬಹಳ ವಿಸ್ತಾರವಾಗಿ ಕನ್ನಡ ಶಾಲೆಗಳಿಗೆ, ಸರ್ಕಾರಿ ಶಾಲೆಗಳಿಗೆ ಹೋಗುವಂತ ಮಕ್ಕಳು ಯಾರು? ಎಲ್ಲ ದುಡಿಯುವ ವರ್ಗದ ಜನ ಹಾಗೂ ಬಡವರ ಮಕ್ಕಳು ಸರ್ಕಾರಿ ಶಾಲೆಗಳಿಗೆ. ಇವಾಗ ನಾವು ನೋಡೋದಂತೆ ಪ್ರತಿ ಹಳ್ಳಿಗಳಲ್ಲಿ ಕೂಡ ಕಾನ್ವೆಂಟ್ ಸ್ಕೂಲ್ಗಳು ಪ್ರಾರಂಭ ಆಗ್ತವೆ. ಯಾರು ಮೊದಲೇ ಸರ್ಕಾರಿ ಶಾಲೆಗಳು ಸುರಳಿ ಹೋಗ್ತಾ ಇದ್ದಾರೆ. ಅಂತದ್ರಲ್ಲಿ ಸರ್ಕಾರ ಕೂಡ ಈ ಒಂದು ಯೋಜನೆಯನ್ನು ಜಾರಿ ಮಾಡಿದ್ರೆ ಅದು ಬಡ ಮಕ್ಕಳ ಶಿಕ್ಷಣದಿಂದ ವಂಚಿತರಾಗುವಂತ ಸಂದರ್ಭ ಹೋಗಬೇಕು. ಇದನ್ನ ಖಂಡಿಸಬೇಕಾದಂಥದ್ದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯವಾಗಿದೆ. ಹಾಗೂ ಪಾಲಕರು ಈ ಶಾಲೆಗಳನ್ನ ಮುಚ್ಚುವಂತ ಯೋಜನೆಗೆ ವಿರೋಧ ಮಾಡಬೇಕು. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಮಾಜದಲ್ಲಿ ಹಿರಿಯರಿಂದ ಬಂದವರು ಮಾತುಗಳನ್ನು ತಾವು ಬಾಲ್ಯದಲ್ಲಿ ಅನುಭವಿಸಿದ್ರು. ಅನ್ನ ಸಿಕ್ಕಿಲ್ಲ, ಐದು ಸಾಲಿ ಅವರೆಲ್ಲ ಹೇಳ್ತಾರೆ. ಸಮಾಜವಾದಿ ಹಿನ್ನೆಲೆಯಿಂದ ಬಂದಂತ ಸಿದ್ದರಾಮಯ್ಯ ಸರ್ಕಾರ ಇಂಥ ಒಂದು ಯೋಜನೆಯನ್ನು ಹಾಕೊಳ್ಳೋಕೆ ಹೊರಟಿರೋದು ಒಂದು ದೊಡ್ಡ ಇಂಥ ಸಾಕಷ್ಟು ಹಲವಾರು ಉದಾಹರಣೆಗಳನ್ನು ನಾವು ಮಾಡ್ತಾ ಇರ್ಬೋದು. ಶಿಕ್ಷಣ ಮಂತ್ರಿ ಮೊದಲು ಒಂದು ಬಂಗಾರ ಈ ಯೋಜನೆ ತರೋದಕ್ಕೆ ಬಹಳ ಉತ್ಸಾಹಿತರಾಗಿದ್ದಾರೆ. ಒಂದು ಏನ್ ಹೇಳ್ಬೇಕು ಅಂತಂದ್ರೆ, ಅವರು ಬಂದ ಎಸ್ ಬಂಗಾರಪ್ಪ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಮಕ್ಕಳನ್ನ ಸೆಳೆಯೋ ಸಲುವಾಗಿ ಆಕರ್ಷಿತರನ್ನಾಗಿ ಮಾಡೋ ಸಲುವಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ದಿವಸಕ್ಕೆ ₹1 ಆಮೇಲೆ ಮಿಡ್ ಡೇ ಮೀಲ್ ಅನ್ನು ಸ್ಟಾರ್ಟ್ ಮಾಡಿ. ಆದ್ರೆ ಅದಕ್ಕೆ ವ್ಯತಿರಿಕ್ತವಾಗಿ ಅವರ ಮಗ ಅವ್ರದೇ ನಮ್ಮ ಏನ ವಿದ್ಯಾರ್ಥಿ ಸಂಘಟನೆ ಬಹಳ ಸೀರಿಯಸ್ ಆಗಿ ಅವರ ಪ್ರತಿಯೊಂದು ಹಳ್ಳಿಗಳಲ್ಲಿ ಶಾಲೆಗಳಿಗೆ ಪಾಲಕರಲ್ಲಿ ತಿಳುವಳಿಕೆ ಮೂಡಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದು ನಿಜಕ್ಕೂ ಒಂದು ದೊಡ್ಡ ಕೆಲಸ. ಯಾಕಂತಂದ್ರೆ
ಮಕ್ಕಳನ್ನ ಶಿಕ್ಷಣದಿಂದ ವಂಚಿತ ಮಾಡುವಂತ ಒಂದು ಯೋಜನೆಗೆ ನಾವೆಲ್ಲರೂ ಕೂಡ ವಿರೋಧ ಮಾಡಬೇಕಾದಂತ ಕರ್ತವ್ಯ. ಈಗ ಪಾಲಕರು ಕೂಡ ಅವರ ಮನೋಭಾವನೆ ಬಹಳ ವಿಚಿತ್ರ ಆಗಿದೆ. ನಾವು ನೋಡ್ತೀವಿ ಮನೆ ಹತ್ರ ಮನೆಯನ್ನೇ ಸ್ವಾಮಿ ಒಳಗೆ ಕಟ್ಟಡ ಕಾರ್ಮಿಕರು ಮತ್ತೆ ಬೇರೆಯವರ ಮನೆಗಳಲ್ಲಿ ಕೆಲಸ ಮಾಡುವಂತ ಹೆಣ್ಮಕ್ಳು ಇರುವಂತವ್ರು ಕೂಡ ನಮ್ಮಲ್ಲಿ ಎರಡು ಸಾಲ ಒಂದು ಸಾಲ ಆಗಲೇ ನಮ್ಮ ಹೊಲ್ನಾಗಿದ್ದು ಬೇರೆ ಕಡೆ ಹೋಗಿದೆ. ಇನ್ನೊಂದು 6 ನಂಬರ್ ಸಾಲ 6 ನಂಬರ್ ಸಾಲ ಇಂಥ ಸಾಲ ಇದ್ದರೂ ಸಹಿತ ಈ ಹೆಣ್ಮಕ್ಳು ಹುಡುಗಕ್ಕಿಂತ ಹೆಣ್ಮಕ್ಳು ಕೂಡ ಪ್ರೈವೇಟ್ ಕಾಲೇಜ್ ಪ್ರೈವೇಟ್ ಕಾನ್ವೆಂಟ್ ಸ್ಕೂಲ್ ಒಳಗಡೆ ಆಕರ್ಷಿತರಾಗ್ತಾರೆ. ನನಗೆ ಬಹಳ ವಿಚಿತ್ರ ಯಾಕಂತಂದ್ರೆ ನಿಮ್ಮೊಂದು ಹುಡುಗ LKG ಹಾಕ್ಬೇಕಂದ್ರೆ 50,000 ರೂಪಾಯಿ ಫೀಸ್ ಕಟ್ಬೇಕು. ಏನು ಕೆಲಸ ಇಲ್ಲ, ದಿನಕ್ಕೆ ಒಂದೊಂದು ಎ ಬರ್ಕೊಂಡ್ರಿ ಸಿ ಬರ್ಕೊಂಡ್ರಿ ಹೋಮ್ವರ್ಕ್ ಮಾಡ್ತಾರೆ. ಮತ್ತೆ ಈಗ ಸ್ವಲ್ಪ ದೊಡ್ಡ ಏನಾದ್ರು ಬೆಳವಣಿಗೆ ಆದಂತ ಕಾನ್ವೆಂಟ್ ಸ್ಕೂಲ್ಗಳು ಏನ್ ಮಾಡ್ತಾರೆ ಒಂದು ಹಾಳಾಗ ಬರೆದು ಅದನ್ನ ಪಾಲಕರ ಪಾಲಕರಿಗೆ ಡಬಲ್ ಕೆಲಸ. ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸ್ಬೇಕಂದ್ರೆ ಇವ್ರು ಮೊದಲ ಅದನ್ನ ಬರೋದು ಮಕ್ಕಳಿಗೆ ಆಮೇಲೆ ಅದನ್ನ ಕಲಿಸ್ಬೇಕು. ಈ ಒಂದು ವ್ಯವಸ್ಥೆ ಖಾಸಗಿ ಶಾಲೆ ಯಾಕೆ ಖಾಸಗಿ ಶಾಲೆಗಳಿಗೆ ಒಂದು ಸಿನಿಮಾ ನೋಡಿದ್ರು ಪಾಠಶಾಲಾ ಅಂತ ಒಂದು ಸಿನಿಮಾ ನಾನಾ ಪಾಟೇಕರ್ ಮತ್ತೆ ಸಿನಿಮಾ. ಆ ಸಿನಿಮಾದಾಗ ಏನಾಗ್ತೈತೆ ಅಂದ್ರೆ ಒಂದು ಪ್ರೈವೇಟ್ ಕಾಲೇಜ್ ಇರ್ತೈತೆ, ಅದು ಬಹಳ ಹರಿಸ್ಕೊಂಡಿದೆ. ಅಲ್ಲಿ ಸರಿಯಾದ ಎಜುಕೇಶನ್ ಎಲ್ಲ ಮಕ್ಕಳಿಗೆ ಸಿಗ್ತಾ ಇದೆ. ಆದ್ರೆ ಇವರು ಅಪ್ಡೇಟ್ ಆಗ್ತದೆ ಅಂತ ಹೇಳಿ ಆ ಮ್ಯಾನೇಜ್ಮೆಂಟ್ ತೀರ್ಮಾನ ಮಾಡಿ ಜ್ಯೋತಿಯ ಬಲದಿಂದ ತಮ್ಮಂದದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅಬಲೋಹದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಭವದ ಕೇಡು ನೋಡಯ್ಯ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮ್ಯಾಗ್ನೆಟ್ ಯೋಜನೆಯಡಿಯಲ್ಲಿ ಸುಮಾರು 40,000ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನ ಮುಚ್ಚುವಂತ ಹುನ್ನಾರವನ್ನು ಮಾಡ್ತಕ್ಕಂಥ ಸರ್ಕಾರದ ಒಂದು ಧೋರಣೆಯನ್ನ ಖಂಡಿಸಿ ಇವತ್ತಿನ ದಿವಸ ಒಂದು ಪ್ರತಿಭಟನಾ ಸಮಾವೇಶ. ಈ ಒಂದು ಸಮಾವೇಶದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ AIDSO ಜಿಲ್ಲಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಕಾವೇರಿ ರಜಪೂತ್ ಅವರೇ, ಈಗ ತಾನೇ ಕಾರ್ಯಕ್ರಮದ ಒಂದು ಉದ್ಘಾಟಕರಾಗಿ ಮಾತನಾಡಿ ನಿರ್ಗಮಿಸಿರ್ತಕ್ಕಂಥ ಹಿರಿಯರು, ಹುನ್ನಾರನ್ನ ಮಾಡ್ಕೋತೇ ಬರಲಾಗತ್ತಾರ. ಖಾಸಗೀಕರಣ ಅಥವಾ ಬಂಡವಾಳಶಾಹಿಗಳಿಗೆ ಸರ್ಕಾರ ಒತ್ತಿ ಬೀಳುವುದಾದ್ರೆ ವಿಧಾನಸೌಧ ಕೂಡ ನೀವು ಖಾಸಗೀಕರಣ ಮಾಡಿಬಿಡ್ರಿ ಅಂತಕ್ಕಂಥ ಮಾತನ್ನ ಹಿಂದೂ ಹೇಳಿದೆವು ಸರ್ಕಾರಿ ಮೆಡಿಕಲ್ ಕಾಲೇಜ್ ಹೋರಾಟ ಸಂದರ್ಭದಲ್ಲಿ. ಈಗ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳ ಒಂದು ಭವಿಷ್ಯವನ್ನ ಹಾಳು ಮಾಡುವಂತ ನಿಟ್ಟಿನಲ್ಲಿ ಸಾವಿರಾರು ಸರ್ಕಾರಿ ಶಾಲೆಗಳನ್ನ ಮುಚ್ಚಲಿಕ್ಕೆ ಹೊರಟಿದ್ದಾರೆ. ಅಂದ್ರೆ ಅರ್ಥ ಏನಿದೆ, ಉದ್ದೇಶ ಏನು ಸರ್ಕಾರದ್ದು? ಸರ್ಕಾರಿ ಶಾಲೆಗಳನ್ನ ನಡೆಸಿಕೊಂಡು ಹೋಗುವಂತ ಯೋಗ್ಯತೆ ಸರ್ಕಾರಕ್ಕದ ಇಲ್ಲೋ? ಯೋಗ್ಯತೆ ಇಲ್ಲ ಅಂತಂದ್ರೆ ಹೇಳ್ರಿ ಬಹಿರಂಗವಾಗಿ. ಇಲ್ಲ, ಈ ಸಾವಿರಾರು ಶಾಲೆಗಳನ್ನ ನಮ್ಗ ರಾಜ್ಯದಲ್ಲಿ ನಡೆಸಕ್ಕಾಗ ಇಲ್ಲ, ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ, ಅದಕ್ಕೆ ನಾವು ಬಂಡವಾಳಶಾಹಿಗಳಿಗೆ ಮತ್ತು ಖಾಸಗಿಯವರಿಗೆ ನಾವು ವಹಿಸಿಕೊಡ್ತಾ ಇದ್ದೇವೆ ಅಂತಕ್ಕಂಥದ್ದು ಹೇಳ್ರಿ. ಎಲ್ಲವೂ ಖಾಸಗೀಕರಣ ಮಾಡೋದಾದ್ರೆ, ಶಿಕ್ಷಣವನ್ನು ಕೂಡ ಇವತ್ತು ಮುಚ್ಚೋದಾದ್ರೆ ಆ ಮಂತ್ರಿ ಸ್ಥಾನ ಆಗ್ಬೇಕು, ಆ ಹುದ್ದೆ ಆಗ್ಬೇಕು. ಇಡೀ ಶಿಕ್ಷಣ ಇಲಾಖೆಯನ್ನ ಮುಚ್ಚಿ ಹಾಕುವಂತ ಕೆಲಸ ಮಾಡ್ಬೇಕು. ಸರ್ಕಾರಿ ಶಾಲೆಗಳನ್ನು ಮುಚ್ಚೋದಾದ್ರೆ ಶಿಕ್ಷಣ ಇಲಾಖೆಯನ್ನು ಮುಚ್ಚಿಬಿಡ್ರಿ.
ಏನ್ ಅವಶ್ಯಕತೆ ನಿಮ್ಗೆ? ಓಟ್ ಹಾಕಿ MLA ಮಾಡಿ ನಂತರ ಶಿಕ್ಷಣ ಮಂತ್ರಿಯಾಗಿ ಸರ್ಕಾರಿ ಶಾಲೆಗಳನ್ನು ಮುಚ್ಚಲಕ್ಕೆ ನಿಮ್ಮನ್ನು ಮಂತ್ರಿ ಮಾಡ್ಯಾರ ಜನ ಓಟ್ ಹಾಕಿ? ಉದ್ದೇಶ ಏನಿದು? ಅಂದ್ರೆ ಬಡ ಮಕ್ಕಳು ವಿದ್ಯಾವಂತರಾಗಬಾರ್ದು, ಯಾರು ಉಳ್ಳವರು ಇರ್ತಾರೋ ಶ್ರೀಮಂತರಿರ್ತಾರೋ ಅವರಷ್ಟೇ ಶಿಕ್ಷಣ ಕಲಿಬೇಕು, ಅವ್ರ ಮನೆಯಲ್ಲಿ ಆಳಾಗಿ ದುಡಿಬೇಕು, ತಮ್ಮ ಸರಿ ಸಮಾನಾಗಿರ್ತಕ್ಕಂಥ ಶ್ರೀಮಂತರಷ್ಟೇ ವಿದ್ಯಾವಂತರಾಗಬೇಕಂತಕ್ಕಂಥ ಒಂದು ಹುನ್ನಾರ ಸರ್ಕಾರದಾಗ. ಸರ್ಕಾರಿ ಶಾಲೆಗಳನ್ನ ಮುಚ್ಚುವುದರಿಂದ ಎಂತ ಪರಿಣಾಮ ಆಗ್ತದೆ? ಬಡ ಮಕ್ಕಳು ವಿದ್ಯಾವಂತರಿರ್ತಾರೆ, ಇವತ್ತು ಡಿಸ್ಟಿಂಕ್ಷನ್ ರ್ಯಾಂಕ್ ತಗೊಂಡಿರ್ತಾರೆ, ಆದ್ರೆ ಉನ್ನತ ಶಿಕ್ಷಣ ಕಲಿಬೇಕಾದ್ರೆ ಕೋಟ್ಯಾಂತರ ಹಣವನ್ನು ಕೊಟ್ಟು ಖಾಸಗಿ ಶಾಲೆಗಳಿಗೆ ಹೋಗಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದೇ ಸರ್ಕಾರಿ ಶಾಲೆ ಆದ್ರೆ ಉಚಿತ ಶಿಕ್ಷಣ ಅವರಿಗೆ ದೊರೀತದೆ, ಅವರ ಭವಿಷ್ಯ ಉದ್ಧಾರ ಆಗ್ತದೆ. ಅದನ್ನ ಆಲೋಚನೆ ಮಾಡೋದು ಬಿಟ್ಟು ಸರ್ಕಾರ ಇವತ್ತು ಸಾವಿರಾರು ಸರ್ಕಾರಿ ಶಾಲೆಗಳನ್ನ ಮುಚ್ಚಲಿಕ್ಕೆ ಹೊರಟಿದೆಯಪ್ಪ ಅಂದ್ರೆ ಇದು ಬಡವರ ಜೀವನ ಜೊತೆಗೆ ಇವತ್ತು ಚೆಲ್ಲಾಟ ಆಡುವಂತದ್ದು ಸರ್ಕಾರದ ಒಂದು ಕೆಟ್ಟ ಧೋರಣೆ. ಇದು ಒಂದೇ ಅಂತಲ್ಲ, ಎಲ್ಲ ವಿಷಯದಲ್ಲೂ ಎಲ್ಲ ವಲಯದಲ್ಲೂ ಕೂಡ ಇವರು ಖಾಸಗೀಕರಣ ಗಂಟು ಬಿದ್ದದ. ನಮ್ಮ ಹೊಸಮನೆಯವ್ರು ಸರ್ ಹೇಳಿದ್ರು, ತಮ್ಮೆಲ್ಲರಿಗೂ ಗೊತ್ತದ, ಇಡೀ ವಿಜಯಪುರ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ದೇಶಾದ್ಯಂತ ನಮ್ಮ ಹೋರಾಟ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನ ಖಾಸಗೀಕರಣ ಕೊಡ್ಲಿಕ್ಕೆ ಹೊಂಟಿದ್ರು. ಅದನ್ನ ವಿರೋಧಿಸಿ 106 ದಿವಸ ಇದೇ ಅಂಬೇಡ್ಕರ್ ವೃತ್ತದಲ್ಲಿನೇ ಧರಣಿ ಮಾಡಿದೆವು. ಎದಕ್ಕೂ ಬಗ್ಲಿಲ್ಲ ಅವರು. ಕೊನೆಯದಾಗಿ ಹೀಗಾದ್ರೆ ಸರಿಯಾಗದಲ್ಲ ತಿಕ್ಕೊಂಡು ಹೇಳಿ ಒಂದು ದೊಡ್ಡ ಪ್ರಮಾಣದ ಚಳುವಳಿ ಮಾಡಿ ಸರ್ಕಾರಕ್ಕೆ ನಾವು ಬುದ್ಧಿ ಕಲಿಸ್ಬೇಕಂತ ತಿಕ್ಕೊಂಡು ಸಚಿವರು ಮನೆ ಮುಂದೆ ಧರಣಿ ಕೂಡ್ಲಿಕ್ಕೆ ಹೋದಾಗ ಇವಾಗ ಗಲಾಟೆ ಆಯ್ತು. ನಂತರ ಹಿಂಗೆ ನಮ್ಮ ಕನ್ನಡ ಹಾಳಾಗಿರೋದು. ಕನ್ನಡ ಇದು ಮೂಲ ತಾಯಿಯೇ ಬೇರಿದು ಕನ್ನಡ. ಕನ್ನಡ ಬಿಟ್ಟು ಇವತ್ತು ನಮ್ಮ ಕನ್ನಡಾಂಬೆಯನ್ನು ನಾವು ಮರೆತು ಹೊಂಟಿದ್ದೇವಲ್ಲ. ಇವತ್ತ ಎಂತ ದುರ್ದೈವ ದುರಂತ ಇದು. 12ನೇ ಶತಮಾನದಲ್ಲಿ ಬಸವಣ್ಣನವರ ಆದಿಯಾಗಿ ಎಲ್ಲ ಶರಣರು ವಚನ ಸಾಹಿತ್ಯವನ್ನು ಕನ್ನಡದಲ್ಲೇ ಬರೆದೇ ಹೊರತಾಗಿ ಇಂಗ್ಲಿಷರು ಬಿಟ್ಟು ಹೋದಂತ 26 ಅಕ್ಷರ ಒಳಗೊಂಡಂತ ಇಂಗ್ಲಿಷ್ ಬರೀಲಿಲ್ಲ ಅವರು. ಯಾವುದೇ ಹಿಂದಿಯಾಗ ಬರಲಿಲ್ಲ, ಮರಾಠಿಯಾಗ ಬರೀಲಿಲ್ಲ. ಅಚ್ಚ ಕನ್ನಡದಲ್ಲಿ ಸುಲಿದ ಬಾಳೆಹಣ್ಣಿನ ವಚನ ಸಾಹಿತ್ಯವನ್ನು ಕೊಟ್ಟಿದ್ದಾರೆ. ಕನ್ನಡ ಅಂತಂದ್ರೆ 12ನೇ ಶತಮಾನ ಮುಂಚಿನಿಂದ ಪ್ರಾರಂಭವಾಗಿರ್ತಕ್ಕಂಥದ್ದು. ಅಂತ ಪವಿತ್ರವಾಗಿರ್ತ ಕನ್ನಡ ಭಾಷೆ ತಾಯಿಯ ಭಾಷೆ. ಅದು ಕನ್ನಡ ಭಾಷೆಯಲ್ಲಿ ಸಂಸ್ಕೃತಿ ಮತ್ತು ಸಂಸ್ಕಾರ ಹಿಡ್ಕೊಂಡದ. ಆ ಒಂದು ಸಂಸ್ಕಾರವನ್ನು ಬಿಟ್ಟು ಇವತ್ತ ಪರಕೀಯರು ಬಂದು ಬಿಟ್ಟಂತ 26 ಅಕ್ಷರ ಓದ್ತಾ ಇಂಗ್ಲಿಷ್ ಭಾಷೆಗೆ ನಾವು ಜೋತ್ ಬಿದ್ದೇವಲ್ರಿ. ಎಂತ ದುರಂತ ಇದೆ ದೇಶದಲ್ಲಿ. ವಚನ ಸಾಹಿತ್ಯ ಓದ್ರಿ, ಎಂತದ್ದು ಚಂದ ಬರದಾರ. ಸುಲಿದ ಬಾಳೆಹಣ್ಣಿದ್ದಂಗ ಜಾನಪದ ಎಲ್ಲ ಹೋಗ್ಬಿಡ್ತ್ರಿ ಈಗೆಲ್ಲ. ಇಂಗ್ಲಿಷ್ ಕಾಲ. ತಂದೆ ತಾಯಿ ಬಹಳ ಹೆಮ್ಮೆ ಪಡ್ಕೋತಾರ, ನಮ್ಮ ಮಗನ ಇಂಗ್ಲಿಷ್ ಭಾಷೆ ಹಾಕಿವ್ರಿ, ಇಂಗ್ಲಿಷ್ ಮೀಡಿಯಂ ಇಂಗ್ಲಿಷ್ ಭಾಷೆ ಹಾಕಿದ್ರೆ ಅವ್ನು ಬಹಳ ಶಾಣೆ, ಬಹಳ ದೊಡ್ಡವ ತಿಳ್ಕೊಂಡ್ಬಿಟ್ಟ. ಅಂದ್ರೆ ಕನ್ನಡ ಕಲಿಯುವಂತ ಯೋಗ್ಯತೆ ಇಲ್ಲ ಅಂತ ಅವ್ನ ಹುಡುಗರಿಗೆ. ಕನ್ನಡ ಯೋಗ್ಯತೆ ಇಲ್ಲ ಅಂತ ಕುಟುಂಬ. ಅದ ಕರ್ನಾಟಕದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಇದೆ. ಕರ್ನಾಟಕದಲ್ಲಿ ಹೋರಾಟ ಮಾಡ್ತಕ್ಕಂಥ ಸಂಘಟನೆಗಳದು. ಇವತ್ತು ಕೈ ಎತ್ತಿ ಹೇಳಿ ಕನ್ನಡದ ಬಗ್ಗೆ ಮಾತನಾಡೋ ತಮ್ಮ ಮಕ್ಕಳು ಎಷ್ಟು ಮಟ್ಟಿಗೆ ಇವರು ಕನ್ನಡ ಮಾಧ್ಯಮದಲ್ಲಿ ಇವತ್ತು ಶಿಕ್ಷಣ ಕೊಡ್ತಾರತಕ್ಕಂಥದ್ದು. ಹೇಳಿಕೆಗಳು ಅಥವಾ ಭಾಷಣದಲ್ಲಿ ಸೀಮಿತ ಆಗಿದೆ ಹೊರತಾಗಿ ನಡೆಯಲಿ ಇಲ್ಲ. ಹೆಂಗ ನುಡಿತೇವೋ ಹಂಗ ನಡೆಯುವಂಥದ್ದು ಮಾಡ್ಬೇಕು. ಅದು ನಿಜವಾದಂಥದ್ದು. ಆ ಕಾರಣಕ್ಕಾಗಿ ಈ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಕ್ಕೆ ನಾವು ಒಕ್ಕೊರಲಿಂದ ಖಂಡಿಸಿ ದೊಡ್ಡ ಪ್ರಮಾಣದ ಚಳವಳಿ ಮಾಡಬೇಕಾಗ್ತದೆ. ಇಲ್ಲೇ ಇದ್ರೆ ಮುಂದಿನ ದಿನಮಾನಗಳಲ್ಲಿ ಇಡೀ ಸರ್ಕಾರದ ಶಾಲೆಗಳನ್ನ ಮುಚ್ಚುವಂತ ಹುನ್ನಾರ ಮಾಡಿ ಬಂಡವಾಳ ಶಾಹಿಗಳ ಒಂದು ಕಪಿಮುಷ್ಟಿಯಲ್ಲಿ ಶಿಕ್ಷಣವನ್ನು ಕೊಟ್ರೆ ಬಡ ಮಕ್ಕಳಿಗೆ ಯಾರಿಗೂ ಶಿಕ್ಷಣ ಕಲಿಲಿಕ್ಕೆ ಸಾಧ್ಯ ಆಗುದಿಲ್ಲ. ಯಾಕೆ ಲಕ್ಷಾಂತರ ಕೋಟಿ ಎಲ್ಲಿ ಕಲಿಯಕ್ಕೆ ಸಾಧ್ಯ ಬಡ ಮಕ್ಕಳು. ಮತ್ತೆ ಕೂಲಿ ನಾಲಿ ಮಾಡಬೇಕು, ಯಾರದರ ಮನೆಗೆ ಹೋಗಿ ಸಂದವರು ಕಸ ಹಿಡಿಯುವಂತ ಕೆಲಸ ಮಾಡ್ಬೇಕಾಗ್ತದೆ. ಆ ಕಾರಣಕ್ಕಾಗಿ ಇವತ್ತು
AIDS ನೇತೃತ್ವದಲ್ಲಿ ಒಂದು ಪ್ರತಿಭಟನಾ ಸಮಾವೇಶ ಒಳ್ಳೆಯ ಒಂದು ಆಲೋಚನೆ ಇದೆ. ಸಾಮಾಜಿಕವಾಗಿ ಜನಪರ ವಿದ್ಯಾರ್ಥಿಗಳ ಪರವಾಗಿ ನಿರಂತರ ಈ ಸಂಘಟನೆ ಹೋರಾಟದ ಮೂಲಕ ಸಮಾಜವನ್ನ ಜಾಗೃತಗೊಳಿಸುವುದು, ವಿದ್ಯಾರ್ಥಿಗಳನ್ನು ಕೂಡ ಜಾಗೃತಗೊಳಿಸುವಂತ ಕೆಲಸದ ಜೊತೆಗೆ ಮತ್ತು ಸರ್ಕಾರವನ್ನು ಕೂಡ ಎಚ್ಚರಿಸುವಂತ ಕೆಲಸ ಈ ಒಂದು AIDS ಸಂಘಟನೆ ಮಾಡ್ತಾ ಇದೆ. ಮುಂದಿನ ದಿನಮಾನಗಳಲ್ಲಿ ಕೂಡ ಈ ಸಂಘಟನೆ ಜನಪರವಾಗಿ ಯಾವುದೇ ಒಂದು ಹೋರಾಟಕ್ಕ ಅಣಿಯಾದಲ್ಲಿ ನಾವು ಕೂಡ ಹಸಿರು ಶಾಲೆ ಹಾಕೊಂಡು ತಮ್ಮ ಹೋರಾಟದಲ್ಲಿ ಪಾಲ್ಗೊಳ್ಳತಕ್ಕಂಥ ಮಾತನ್ನ ಆ KPS ಶಾಲೆಗೆ ಫ್ರೀ ಬಸ್ ಬಿಡ್ತೀವಂತ ಗೌರ್ಮೆಂಟ್ ಆದೇಶದಾಗ ಬರ್ದಿದೆ. ಆ ಫ್ರೀ ಬಸ್ಸಿನ ಜವಾಬ್ದಾರಿಯನ್ನ SDMC ಅವರಿಗೆ ವಹಿಸಿದ್ದಾರೆ. ಯಾರು SDMC ಅವರು? ಅದೇ ಶಾಲೆಗೆ ತಮ್ಮ ಮಕ್ಕಳನ್ನು ಕಳಿಸ್ತಕ್ಕಂತ ಬಡವರು, ಅಲ್ಲತಕ್ಕಂತ ಒಬ್ಬ ಅಪ್ಪನೋ ಅಮ್ಮನ ಅವ್ರನ್ನ ಅಧ್ಯಕ್ಷರು ಮಾಡಿರ್ತಾರೆ SDMC. ಅವ್ರನ್ನೇ ಎಲ್ಲ SDMC ಯಾರಪ್ಪ? ಪಾಲಕರು. ಅಂದ್ರೆ ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಕಳಿಸ್ತಕ್ಕಂತ ಬಡವರು ಒಂದು ಬಸ್ ಬಿಡ್ಬೇಕು, ಅವರು ಸಾರಿಗೆ ವ್ಯವಸ್ಥೆ ನಡೆಸಬೇಕು. ಸ್ನೇಹಿತರೆ, ಮೊನ್ನೆ ರಾಮನಗರ ಜಿಲ್ಲೆ, ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗಿದೆ, ಚನ್ನಪಟ್ಟಣ ತಾಲೂಕಲ್ಲಿ ಒಂದು KPS ಮ್ಯಾಗ್ನೆಟ್ ಶಾಲೆ ಮಾಡ್ಯಾರಾಗಲೇ. ಸುತ್ತ 7 ಹಳ್ಳಿ ಶಾಲೆ ಮುಚ್ಚಾರ್ರಿ. ನಾವು ಹೋರಾಟ ಮಾಡಿದೀವಲ್ಲಿ ನಮ್ಮ ವಿದ್ಯಾರ್ಥಿ ಸಂಘಟನೆ AIDS ಇಂದ. ಹೆಂಗೆ ನಿಮ್ಮ ಊರಿಗೆ ನಮ್ಮ ಕಾವೇರಿ ಅವ್ರು ಬಂದು ನಿಮ್ನೆಲ್ಲಾ ಸೇರಿಸಿ, ನಮ್ಮ ಹಲವಾರು ಜನ ನಮ್ಮ ಸಂಘಟನಾಕಾರರು ಬಂದು ನಿಮ್ ಊರಿಗೆ ಬಂದು ನಿಮ್ ಶಾಲೆ ಮುಂದೆ ನಿಮ್ಮನ್ನು ಕೂರಿಸಿ ಪ್ರತಿಭಟನೆ ಮಾಡಿ ಈ ಹೋರಾಟ ಮುಂದುವರ್ಸಕ್ ಯಾವ ರೀತಿ ನಿಮ್ಮ ಹಳ್ಳಿಯಲ್ಲಿ ನೀವು ಸಮಿತಿಗಳನ್ನ ರಚನೆ ಮಾಡ್ಕೊಂಡಿದ್ದೀರಲ್ಲ, ಇದೇ ರೀತಿ ಕರ್ನಾಟಕದ ಎಲ್ಲಾ ಹಳ್ಳಿಗಳಿಗೆ ಹೋಗಿ ನಾವು ಹಳ್ಳಿ ಮಟ್ಟದಲ್ಲಿ ಗ್ರಾಮಸ್ಥರನ್ನ ಪಾಲಕರನ್ನ ಕೂರಿಸಿ ಹೋರಾಟ ಮಾಡ್ತಾ ಇದೀವಿ. ಹಳ್ಳಿ ಹಳ್ಳಿಗೆ ಸಮಿತಿಗಳನ್ನ ರಚನೆ ಮಾಡ್ತಿದೀವಿ. ಇದೇ ರೀತಿ ಸಮಿತಿ ಮೊದಲು ಆರಂಭ ಆಗಿರ್ತಕ್ಕಂಥ ಹೋರಾಟ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಹೊಂಗನೂರು ಪಂಚಾಯತಿ ಸುತ್ತಮುತ್ತ 7 ಹಳ್ಳಿ ಶಾಲೆ ಮುಚ್ಚರಿಸಿದ್ದಾರೆ. ಅಕ್ಟೋಬರ್ 23ಕ್ಕೆ ಆದೇಶ ಮಾಡಿದ್ದಾರೆ. ನಾವು ಹೋರಾಟ ಮಾಡಿದ್ರ ಪರಿಣಾಮ ಏನಾಯ್ತಪ್ಪ ಅಂತಂದ್ರೆ 5 ಹಳ್ಳಿ ಜನ ಅವ್ರು ಗಟ್ಟಿಯಾಗಿ ನಿಂತ್ಕೊಂಡ್ಬಿಟ್ರು. ನಾವು ಒಂದೇ ಒಂದು ಮಗುನ ನಮ್ಮ ಊರಿಂದ ನಿಮ್ಮ ಪಂಚಾಯತಿ ಶಾಲೆಗೆ ಕಳ್ಸಂಗಿಲ್ಲ, ಬಿರಿ ಬಂದ್ ಸರ್ಕಾರಕ್ಕೆ. 3 ತಿಂಗಳಾಯ್ತು. ನೋಡಿದ್ರು ದಿನ ಬಸ್ ಬರೋದು, ಹಳ್ಳಿ ಹೋಗೋದು. ಸರ್ಕಾರಿ ಬಸ್ ಅಲ್ಲ, ಯಾವುದೋ ಒಂದು ಯದುನಂದನ ಟ್ರಾವೆಲ್ಸ್ ಅಂತ ಖಾಸಗಿ ಒಂದು ಸಾರಿಗೆ ಸಂಸ್ಥೆಯೊಂದಿಗೆ ಅವ್ರು ಕಾಂಟ್ರಾಕ್ಟ್ ಮಾಡ್ಕೊಂಡ್ರೆ ಅವನು ಬಸ್ ಎಲ್ಲಿವರೆಗೂ ಬರ್ತದಂದ್ರಿ, ಎಲ್ಲಿವರೆಗೂ ಬಿಲ್ ಮಾಡ್ತಾರೆ ಅಲ್ಲಿವರೆಗೂ ಬಸ್. ಅವಾಗ ಬಿಲ್ ಬಂದ್ ಮಾಡಿದ ದಿನ ಬಸ್ ಇಲ್ಲ. ಆ ಟ್ರಾವೆಲ್ಸ್ ನಾವು ದಿನ ಬಸ್ ಕಳಿಸ್ದ, ಯಾರು ಹುಡುಗರನ್ನ ಹಚ್ಚಿಲ್ಲ. ಮೊನ್ನೆ ಬಜೆಟ್ನಾಗೂ ಹೇಳ್ತಾರೆ ಮುಖ್ಯಮಂತ್ರಿಗಳು, ಸಚಿವರು, ನಾವು ಒಂದೇ ಒಂದು ಶಾಲೆ ಮುಚ್ಚಲ್ಲ. ಎಂತ ಸುಳ್ಳು ಅಂದ್ರೆ, ಬಜೆಟ್ ಆದ ಮಾರನೇ ದಿನ ಮಾರ್ಚ್ 7ನೇ ತಾರೀಕು ಚನ್ನಪಟ್ಟಣ BEO ಕಡೆಯಿಂದ ಆದೇಶ ಮಾಡಿಸ್ತಾರೆ. ಯಾವ ಶಾಲೆಗಳಿಂದ ಮಕ್ಕಳು ಇನ್ನೂ ಕೂಡ ಹೊಂಗನೂರು ಶಾಲೆಗೆ ಪಂಚಾಯತಿ ಕಟ್ಟಡ KPS ಶಾಲೆ ಮಾಡಿದಾರಲ್ಲ, ಆ ಶಾಲೆಗೆ ಯಾವ ಮಕ್ಕಳನ್ನ ನೀವು ಕಳಿಸಿಲ್ಲ, ನೀವು ಪಾಲಕರ ಮನವೊಲಿಸುವಲ್ಲಿ ವಿಫಲರಾಗಿದ್ದೀರಿ. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯನ್ನ ಜನಗಳಿಗೆ ನೀವು ಅರ್ಥ ಮಾಡಿಸಿಲ್ಲ, ಅದಕ್ಕೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಶಿಕ್ಷಕರಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಇದು ಈ ಸರ್ಕಾರ ಮಾಡ್ತಕ್ಕಂಥ ಹುನ್ನಾರ. ಸ್ನೇಹಿತರೆ, ಬಸ್ಸು ಯಾವನೋ ಖಾಸಗಿ ಸಾರಿಗೆ ಒಂದ್ ಕಡೆಯಿಂದ ಬಸ್ ಬಿಡಿಸ್ತಾರೆ. ಆಮೇಲೆ ಒಂದ್ 20% ಮಕ್ಕಳೇನು ನಿಮ್ಮ ಊರಿಂದ ಹೋಗ್ಬೋದು ಅಂತ ಹೇಳಿದ್ನಲ್ಲ, ಒಂದ್ ವೇಳೆ ಮಕ್ಕಳು ಯಾರನಾರ ನೀವು ಅಪ್ಪಿತಪ್ಪಿ ಆ KPS ಸ್ಕೂಲಿಗೆ ಕಳ್ಸಿದ್ರಪ್ಪ ಅಂತಂದ್ರೆ ಅಲ್ಲಿ ಏನ್ ಕಲಿಸ್ತಾರೆ ಗೊತ್ತಾ ನಿಮ್ಗೆ? ಸರ್ಕಾರ ಸ್ಪಷ್ಟವಾಗಿ ಹೇಳ್ತಾ ಇದೆ, 6ನೇ ಕ್ಲಾಸಿಂದ ಯಾವ ಬಡವರ ಮಕ್ಕಳು KPS ನಾಗ ಓದ್ತಾರೆ ಆ ಮಕ್ಕಳಿಗೆ ವೃತ್ತಿ ಶಿಕ್ಷಣ ಕಲಿಸ್ತಾರೆ. ಏನ್ ವೃತ್ತಿ ಶಿಕ್ಷಣ? ಹತ್ತಿ ಬಿಡಿಸೋದು, ದ್ರಾಕ್ಷಿ ಕಟಿಂಗ್ ಮಾಡೋದು, ಹೇರ್ ಕಟ್ ಮಾಡೋದು, ಬಡಿತನ ಮಾಡೋದು, ಎಲೆಕ್ಟ್ರಿಕ್ ಕೆಲಸ ಮಾಡೋದು, ಸುತ್ತಮುತ್ತ ಹೊಲಗಳಲ್ಲಿ ಕಾರ್ಖಾನೆಗಳಲ್ಲಿ ಕಡಿಮೆ ಪಗಾರಿನ ಕಾರ್ಮಿಕನಿಗೆ ಏನು. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತ ಕಾವೇರಿ ರಜಪೂತ್ರವರೇ,
ಆಗಿ ಹಾಗೂ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಿರ್ಗಮಿಸಿದ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ಶ್ರೀ ಹಮ ಪೂಜಾರಿ ಸರ್ ಅವರೇ, ಹೋರಾಟಗಾರರಾಗಿರ್ತಕ್ಕಂಥ ಅನಿಲ್ ಉಸ್ಮಾನಿ ಸರ್ ಅವರೇ, ಅರವಿಂದ್ ಕುಲಕರ್ಣಿ ಅವರೇ, ಹಾಗೂ ಇದೀಗ ತಮ್ಮ ಮುಂದೆ ಮಾತಾಡಿದ ಮಹಾಂತೇಶ್ ಬೇಳೂರ್ ಅವರೇ, ಉಪಸ್ಥಿತರಿರುವಂತ ಮಲ್ಲಿಕಾರ್ಜುನ್ ಅವರೇ, ಶ್ರೀಮತಿ ಕೊನಗುಳಿ ಅವರೇ, ಸಿದ್ದರಾಮಯ್ಯ ಹಿರೇಮಠ ಅವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಹಿರಿಯರೇ, ಮಕ್ಕಳೇ ಮತ್ತು ಮಾತೆಯರೇ, ಇದೀಗ ಬಹಳ ಸುದೀರ್ಘವಾಗಿ ಈ ಹೋರಾಟದ ಉದ್ದೇಶ ಏನು ಎಂಬುದರ ಕುರಿತು ತಮ್ಮ ಮುಂದೆ ಪ್ರಸ್ತಾಪ ಮಾಡಲಾಗಿದೆ. ಇಲ್ಲಿ ನಾವೆಲ್ಲ ಒಂದು ಅರ್ಥ ಮಾಡ್ಕೋಬೇಕು. 1990ರ ದಶಕದಿಂದ ಇದುವರೆಗೆ ಒಂದು ಹುನ್ನಾರ ನಮ್ಮ ದೇಶದಲ್ಲಿ ನಡೀತಾ ಇದೆ. ಅದು ಏನಂದ್ರೆ ಎಲ್ಲ ಖಾಸಗೀಕರಣ ಮಾಡುವಂಥದ್ದು, ಬಂಡವಾಳಶಾಹಿಗಳ ಕೈಗಳಿಗೆ ಈ ದೇಶವನ್ನೇ ಅವರಿಗೆ ಕೊಡುವಂಥದ್ದು. ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ, ನಮ್ಮ ದೇಶದ ಸಾಮಾಜಿಕ ಪರಿಸ್ಥಿತಿಯನ್ನು ನೋಡದೆ ಈ ಕೆಲವೊಂದು ಬಂಡವಾಳಶಾಹಿ ಈ ರಾಜಕಾರಣಿಗಳು ಅಧಿಕಾರಕ್ಕೆ ಬಂದಾಗ ಈ ದೇಶದ ಎಲ್ಲ ಪರಿಸ್ಥಿತಿಯನ್ನು ಕೆಡಿಸುವಂತ ಒಂದು ಹುನ್ನಾರ ನಮ್ಮ ದೇಶದಲ್ಲಿ 90ರ ದಶಕದಿಂದಲೇ ಆರಂಭವಾಯಿತು. LPG ಅನ್ನುವಂಥದ್ದು, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್ ಅನ್ನುವಂಥದ್ದು. ಇದು ನಿಜವಾಗಿ ಈ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ, ಈ ಜನಪರವಾಗಿರ್ತಕ್ಕಂಥ ಸಿದ್ಧಾಂತ ಮೊದಲಿಗೆ ಅದು. ಈ ಬ್ಯಾಂಕು ರಾಷ್ಟ್ರೀಕರಣ ಮಾಡುವಂಥದ್ದು ದೊಡ್ಡ ಹೆಜ್ಜೆ ಮಾಡಿ